ಚಿದೆ ಮಂದಿ ಕೊಪ್ಪಳ ಮಂದಿಗೆ ನಮಸ್ಕಾರ. ನಾವು ಸಂಡೆ ಬೆಳಗ್ಗೆ ಹೊರಟಿದ್ದು ಕೊಪ್ಪಳದಿಂದ ಬಾದಾಮಿಗೆ. ದಾರಿಯಲ್ಲಿ ಹೋಗ್ತಾ ಒಂದು ಮೆಕ್ಕೆಜೋಳದ ಹೊಲ ಕಂಡಿತು. ಅದರಲ್ಲಿ ಸ್ವಲ್ಪ ಅಡ್ಡಾಡಿ ಫೋಟೋ ತಕ್ಕೊಂಡೆವು. ನಂತರ ಟಿಫಿನ್ಗೆ ರಾಜ್ ಟಿಫಿನ್ ಸೆಂಟರಲ್ಲಿ ದೋಸೆ ಇಡ್ಲಿ ವಡ ಆರ್ಡರ್ ಮಾಡಿದ್ದೆವು. ದೋಸೆ ರಾಗಿ ದೋಸೆ ಆಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಇಡ್ಲಿ ವಡ ತಿಂದಳು. ಬಾದಾಮಿ ಇನ್ನು ಮುಟ್ಟಿದ ತಕ್ಷಣ ನಮಗೆ ಮಂಗಗಳು ಸ್ವಾಗತ ಮಾಡಿದವು. ಒಂದು ತಾಯಿ ಮಂಗ, ಒಂದು ಪಾಪು ಮಂಗ, ಎರಡು ಎಷ್ಟು ತುಂಬ ಕ್ಯೂಟ್ ಆಗಿದೆ ನೋಡಿ. ನಂತರ ಬಾದಾಮಿಗೆ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಸ್ ತಕ್ಕೊಂಡೆವು. ನೇಚರ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ನಮ್ಮ ಯಜಮಾನರು ನಾನು ಸ್ವಲ್ಪ ಸಿನಿಮ್ಯಾಟಿಕ್ ಥರ ಎಲ್ಲ ರೀಲ್ಸ್ ಮಾಡಿದೆವು. ರೀಲ್ಸ್ ಮಾಡಿ ನನ್ನ ಮಗಳದು ಕೆಲವು ಫೋಟೋಸ್ ತೆಗೆದೆನು. ಆಮೇಲೆ ಹಂಗೆ ರೀಲ್ಸ್ ಮಾಡಿದೆವು ಭಾಳ. ಹಾಗೆ ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸ್ ಅಂತೂ ಮರೆಯೋದೇ ಇಲ್ಲ. ಹಾಗೆ ನೆಕ್ಸ್ಟ್ ನಮಗೆ ಹಸುವಾಗಿತ್ತು. ಹೊರಟೆವು ಊಟ ಮಾಡೋದಕ್ಕೆ. ಬನಶ್ರೀ ಪ್ಯೂರ್ ವೆಜ್ ರೆಸ್ಟೋರೆಂಟಲ್ಲಿ ಕಾಜು ಪನ್ನೀರ್ ತಂದೂರಿ ಹಾಗೂ ಪನ್ನೀರ್ ಮಂಚೂರಿಯನ್ನು ತಿಂದು ಸೋಡಾ ಕುಡಿದೆವು. ನೆಕ್ಸ್ಟ್ ಹೊರಟಿದ್ದೆವು ಕ್ಷೇತ್ರ ಮಹಾಕೂಟ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಈ ದೇವಾಲಯ ತುಂಬ ಸೊಗಸಾಗಿತ್ತು. ಪ್ರಾಚೀನ ಕಾಲದಿಂದ ಹಳೆಯ ದೇವಸ್ಥಾನವಾಗಿದ್ದು ಈಶ್ವರನ ಮೂರ್ತಿ ತುಂಬಾ ಸೊಗಸಾಗಿತ್ತು. ಅಲ್ಲಿಯ ಹೊಂಡ ಹಾಗೂ ಪ್ರಕೃತಿಯನ್ನು ನೋಡಿ ಸವೆದು ಮುಂದಕ್ಕೆ ಪಯಣ ಬೆಳೆಸಿದೆವು. ಅಲ್ಲಿ ಒಂದು ನಿಗೂಢವಾದ ಪ್ರದೇಶ ಇತ್ತು. ಅಲ್ಲಿಂದ ನೀರು ಹರಿಯುತ್ತಿತ್ತು. ಅದರಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಹೋದೆವು. ಹಾಗೆ ನಂತರ ಬಂದಿದ್ದು ಪಟ್ಟದಕಲ್ಲಿಗೆ. ಪಟ್ಟದಕಲ್ಲಲ್ಲಿ ನನ್ನ ಮಗಳ ಆರ್ಭಟ ನೋಡಬೇಕಿತ್ತು. ಎಂತ ಚೆನ್ನಾಗಿ ನಾವು ಹಾಗೆ ಇಬ್ಬರು ಮಕ್ಕಳಾಗೆ ಆಟ ಆಡಿದ್ದು. ನೀರಿನಲ್ಲಿ ಅವಳ ತರಲೆ ತುಂಟಾಟಗಳನ್ನು ನೋಡಿ ತುಂಬ ಖುಷಿಯಾಯಿತು. ಹೀಗೆ ನಮ್ಮ ಒಂದು ದಿನದ ಪಯಣವನ್ನು ತುಂಬ ಖುಷಿಯಾಗಿ ಕಳೆದು ಬಂದೆವು. ಧನ್ಯವಾದಗಳು. ಚಿದೆ ಮಂದಿ ಕೊಪ್ಪಳ ಮಂದಿಗೆ ನಮಸ್ಕಾರ. ನಾವು ಸಂಡೆ ಬೆಳಗ್ಗೆ ಹೊರಟಿದ್ದು ಕೊಪ್ಪಳದಿಂದ ಬಾದಾಮಿಗೆ. ದಾರಿಯಲ್ಲಿ ಹೋಗ್ತಾ ಒಂದು ಮೆಕ್ಕೆಜೋಳದ ಹೊಲ ಕಂಡಿತು. ಅದರಲ್ಲಿ ಸ್ವಲ್ಪ ಅಡ್ಡಾಡಿ ಫೋಟೋ ತಕ್ಕೊಂಡೆವು. ನಂತರ ಟಿಫಿನ್ಗೆ ರಾಜ್ ಟಿಫಿನ್ ಸೆಂಟರಲ್ಲಿ ದೋಸೆ ಇಡ್ಲಿ ವಡ ಆರ್ಡರ್ ಮಾಡಿ